So, Karnataka Examination Authority in the UGCET 2021 ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಡೀಟೇಲ್ಸ್ ಇಲ್ಲಿ ಹೇಳಿದ್ದಾರೆ. ನೀವು ಸಪೋಸ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿ ಫಾರ್ಮಸಿ, ಫಾರ್ಮಾ ಸೈನ್ಸ್ ದಟ್ ಈಸ್ ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಯೋಗ ಅಂಡ್ ನ್ಯಾಚುರೋಪತಿ ಆ್ಯಂಡ್ ಅದರ್ ಕೋರ್ಸಸ್ನಲ್ಲಿ ನೀವು ಅಡ್ಮಿಷನ್ ತಗೋತಾ ಇದ್ರೆ ಸೊ ಈ ಸೆಕೆಂಡ್ ರೌಂಡ್ನಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ 4 ಚಾಯ್ಸಸ್ ಇರುತ್ತೆ. 4 ಚಾಯ್ಸಸ್ನಲ್ಲಿ ನಿಮಗೆ ಯಾವ್ದು ಕರೆಕ್ಟ್ ಅನಿಸುತ್ತೆ ಆ 4 ಚಾಯ್ಸಸ್ನಲ್ಲಿ ಒಂದು ಚಾಯ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ KA ಕೆಲವೊಂದು ಸೆಕೆಂಡ್ ರೌಂಡ್ನಲ್ಲಿ ಚಾಯ್ಸ್ ಎಂಟ್ರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಯು ಹ್ಯಾವ್ ಟು ಫಾಲೋ ದೋಸ್ ಇನ್ಸ್ಟ್ರಕ್ಷನ್ಸ್. ಸೊ ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಆ ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂತ ಅನ್ನೋದು ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ಸೊ ದಟ್ ಅದನ್ನು ತಿಳ್ಕೊಂಡು ನೀವು ಆಮೇಲೆ ಚಾಯ್ಸ್ ಎಂಟ್ರಿ ಮಾಡ್ಕೋಬಹುದು. ಸೊ ಯಾವುದೇ ಹರಿವಿಲ್ಲ, ಯಾಕಂತಂದರೆ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಟಿಲ್ 14th ಡಿಸೆಂಬರ್ 2021 ಮಧ್ಯಾಹ್ನ 2 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಚಾಯ್ಸಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಯಾವ್ಯಾವ ಚಾಯ್ಸ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ಹೇಳಿ ತಿಳ್ಕೊಂಡು ನೀವು ಚಾಯ್ಸ್ ಎಂಟ್ರಿ ಇಲ್ಲಿ ಮಾಡಿ. ಸೊ ಇಲ್ಲಿ ನೋಡಿ, ಇದು ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಸಪೋಸ್ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ, ಸೊ ಚಾಯ್ಸ್ 1 ಅಂತ ಏನು ಹೇಳುತ್ತೆ? ಚಾಯ್ಸ್ 1 ಹೇಳುತ್ತೆ ನೀವು ಯಾವ ಸೀಟ್ ನಿಮಗೆ ಆಲ್ರೆಡಿ ಅಲೌಟ್ ಆಗಿದೆ ಆ ಸೀಟಿಂದ ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ, ಯು ಆರ್ ಹ್ಯಾಪಿ ವಿತ್ ದ ಸೀಟ್ ದಟ್ ಯು ಹ್ಯಾವ್ ಗಾಟ್ ಇಟ್. ಸೊ ನೀವು ಈಗ ಆ ಸೀಟ್ ಏನು ನಿಮಗೆ ಸಿಕ್ಕಿದೆ ಆ ಸೀಟು ನಲ್ಲಿ ನೀವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನೀವು ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ತೀರಾ, ಅಂದರೆ ನೀವು ಆ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೊಳೋಕ್ಕೆ ರೆಡಿ ಇದ್ದೀರಾ ಅಂತೇಳಿ ಅರ್ಥ. ಸೊ ಹಾಗಿದ್ರೆ ನೀವು ಅಲ್ಲಿ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ರೆಡಿ ಇದ್ದರೆ ನೀವು ಚಾಯ್ಸ್ 1 ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೋಬೇಕು. ಈ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ಇಲ್ಲಿ ನೀವು ಲೈಕ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಚಲನ್ ಏನಿರುತ್ತೆ ಅದನ್ನು ಚಲನ್ನ ಚಾಯ್ಸ್ 1ನಲ್ಲಿ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಫೀಸ್ ಪೇ ಮಾಡಾದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತೇಳಿ ಇರುತ್ತಲ್ಲಿ ಆ ಅಡ್ಮಿಷನ್ ಆರ್ಡರ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಯು ಹ್ಯಾವ್ ಟು ರಿಪೋರ್ಟ್ ಟು ದ ಕಾಲೇಜ್ ಇನ್ ವಿಚ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಯು. ಕಾಲೇಜಿಗೆ ರಿಪೋರ್ಟ್ ಮಾಡಿದ ಮೇಲೆ ನೀವು ಇಂಪಾರ್ಟೆಂಟ್ ಕೆಲಸ ಏನು ಮಾಡಬೇಕು ಅಂತಂದರೆ ಇಮಿಡಿಯೇಟ್ ಆಗಿ ನೀವು ನಿಮ್ಮ KA ವೆಬ್ಸೈಟ್ನಲ್ಲಿ ಆಪ್ಷನ್ ಎಂಟ್ರಿ ಲಾಗಿನ್ ID ಅಂತಿರುತ್ತೆ. ನಿಮ್ಮದು ಲಾಗಿನ್ ID ಏನಿರುತ್ತೆ ಅದನ್ನು ಲಾಗಿನ್ ID ಎಂಟರ್ ಮಾಡಿ ನೀವು KAಗೆ ಹೇಳಬೇಕಾಗುತ್ತೆ ದಟ್ ಯು ಹ್ಯಾವ್ ಜಾಯಿನ್ ದಿ ಕಾಲೇಜ್ ದಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಯು. ಸೊ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿದ್ದೀರಾ ಅಂಥೇಳಿ KAಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಕಾಲೇಜ್ ಅಥಾರಿಟೀಸ್ ನೀವು ಅದನ್ನು ರಿಪೋರ್ಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿದ್ಮೇಲೆ ನೀವೇನು ಮಾಡ್ತೀರಾ, KAಗೆ ಇನ್ಫಾರ್ಮ್ ಮಾಡ್ತೀರಾ. ಆಮೇಲೆ ಕಾಲೇಜ್ ಅಥಾರಿಟೀಸ್ ಏನು ಮಾಡ್ತಾರೆ, ಅವರು ಕೂಡ ತಮ್ಮ ಕಾಲೇಜ್ ಲಾಗಿನ್ ID ಇಂದ KAಗೆ ಒಂದು ಇನ್ಫಾರ್ಮೇಷನ್ ಅವರು ಕೂಡ ಪಾಸ್ ಮಾಡ್ತಾರೆ ದಟ್ ಸೋ ಆ್ಯಂಡ್ ಸೋ ಸ್ಟೂಡೆಂಟ್ ಹ್ಯಾಸ್ ರಿಪೋರ್ಟೆಡ್ ಆರ್ ಸೋ ಆ್ಯಂಡ್ ಸೋ ಸ್ಟೂಡೆಂಟ್ ಹ್ಯಾಸ್ ಜಾಯಿನ್ಡ್ ಅವರ್ ಕಾಲೇಜ್. ಈ ಸ್ಟೂಡೆಂಟು ನಮ್ಮ ಕಾಲೇಜಿಗೆ ಜಾಯಿನ್ ಆಗಿದ್ದಾರೆ ಅಂಥೇಳಿ ಅವ್ರು ಕೂಡ KAಗೆ ಒಂದು KAಗೆ ರಿಪೋರ್ಟ್ ಮಾಡ್ತಾರೆ. ಸೊ ನೀವು ರಿಪೋರ್ಟ್ ಆಸ್ ಅ ಸ್ಟೂಡೆಂಟ್ ಕ್ಯಾಂಡಿಡೇಟ್ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ಕಾಲೇಜ್ ಅಥಾರಿಟೀಸ್ ಕೂಡ KAಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಆ ರಿಪೋರ್ಟ್ ಇಬ್ಬರು ಮಾಡಿದಾಗ ನಿಮ್ಮ ಸೀಟು ಕನ್ಫರ್ಮ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಚ್ ಯು ಶುಡ್ ಬಿ ನೋಯಿಂಗ್ ಔಟ್. ಈಗ ಸಪೋಸ್ ಇಫ್ ಯು ಹ್ಯಾವ್ ಫೇಲ್ಡ್ ಟು ರಿಪೋರ್ಟ್ ಟು ದಿ KA, ಈಗ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಂಡಿದ್ದೀರಾ ಬಟ್ ನೀವು KAಗೆ ಲಾಗಿನ್ ಮಾಡಿ KAಗೆ ಹೇಳಲಿಲ್ಲ ದಟ್ ಐ ಹ್ಯಾವ್ ಟೇಕನ್ ಅನ್ ಅಡ್ಮಿಷನ್ ಇನ್ ಸೋ ಆ್ಯಂಡ್ ಸೋ ಕಾಲೇಜ್ ಅಂತ ಹೇಳಲಿಲ್ಲ ಅಂತಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಗೊತ್ತಿರಲಿ, ನೀವು KAಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ ಏನೂ ಮಾಡೋಕ್ಕೆ ಬರಲ್ಲ. ನೀವು ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡಿದ್ರು ಕೂಡ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಯಾಕಂತಂದ್ರೆ ನೀವು KAಗೆ ರಿಪೋರ್ಟ್ ಮಾಡಿಲ್ಲ. ಸೊ ಚಾಯ್ಸ್ 1 ಇದ್ದವರು ಇದನ್ನ ನೆನ್ಪಿಟ್ಕೋಬೇಕು. ನೀವೇನೋ ಅಡ್ಮಿಷನ್ ಮಾಡಿಸಿದ್ಮೇಲೆ ಖುಷಿಯಾಗಿ ನೀವು ಅದನ್ನ KAಗೆ ರಿಪೋರ್ಟ್ ಮಾಡೋದು ಮರ್ತು ಬಿಟ್ರೆ ಯುವರ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ಬಿ ವೆರಿ ಕೇರ್ಫುಲ್ ವಿತ್ ದಟ್. ಸೊ ಸೆಕೆಂಡ್ ಕೆಲಸ ನೀವು ಅಡ್ಮಿಷನ್ ಆಗಿದ ತಕ್ಷಣ ಸೆಕೆಂಡ್ ಕೆಲಸ ಮಾಡೋದೇ KAಗೆ ರಿಪೋರ್ಟ್ ಮಾಡೋದು. ಈಗ ಇನ್ನೊಂದು ವಿಷಯ ಅವ್ರು ಹೇಳ್ತಾರೆ, KAದವ್ರು ಏನು ಹೇಳ್ತಾರೆ, ಸೊ ನೀವು ಕಾಲೇಜಿಗೆ ನೀವು ಕ್ಯಾಂಡಿಡೇಟ್ ನೀವು ಫೀಸ್ ಪೇ ಮಾಡಿದ್ದೀರಾ,
you have paid the fees and you have already obtained the admission order also. ನೀವು ಕಾಲೇಜಿಗೆ ನೀವು ಫೀಸ್ ಪೇ ಮಾಡಿದ್ದೀರಾ, KEAಗೆ ಫೀಸ್ ಪೇ ಮಾಡಿದ್ದೀರಾ ಆ್ಯಂಡ್ ಅಡ್ಮಿಷನ್ ಆರ್ಡರ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಬಟ್ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟೇ ಮಾಡಿಲ್ಲ. ಸೊ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ನಿಮಗೆ ಏನು ಕೊಟ್ಟಿದ್ದಾರೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋದು, ಆ ಡೇಟ್ ಆ್ಯಂಡ್ ಟೈಮ್ ಒಳಗಡೆ ನೀವು KEAಗೆ ನೀವು ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿ ಅಡ್ಮಿಷನ್ ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಯಾವುದೇ ಡೇಟ್ ಎಕ್ಸ್ಟೆನ್ಷನ್ ಕೊಡೋದಿಲ್ಲ. ಸೊ ಇಟ್ಸ್ ಸ್ಟ್ಯಾಂಡ್ಸ್ ಟು ಬಿ ಲೈಕ್ ನಿಮ್ಮ ಸೀಟ್ ಏನು ಅಲಾಟ್ ಆಗಿದೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ, ಮುಂದೆ ಏನೂ ಪಾಸಿಬಲ್ ಆಗಲ್ಲ. ಸೊ ಯು ಹ್ಯಾವ್ ಟು ರಿಮೆಂಬರ್, ಸೀಟ್ ನೀವು ಫೀಸ್ ಪೇ ಮಾಡಿ, ಚಾಯ್ಸ್ 1 ಎಂಟರ್ ಮಾಡಿ, ಫೀಸ್ ಪೇ ಮಾಡಿ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಅವ್ರು ಕೊಟ್ಟಿರೋ ಡೇಟ್ ಆ್ಯಂಡ್ ಟೈಮ್ ಒಳಗಡೆ ಹೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗತ್ತೆ, ಅಲ್ಲಿ ಅಡ್ಮಿಷನ್ ತಗೋಬೇಕಾಗತ್ತೆ. ಇಲ್ಲ ತಗೊಳ್ಳಿಲ್ಲ ಅಂತಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಫರ್ದರ್ ಎಕ್ಸ್ಟೆನ್ಷನ್ ವಿಲ್ ನಾಟ್ ಬಿ ಗಿವನ್ ಟು ಯು. ಸೊ ದಿಸ್ ಇಸ್ ರಿಲೇಟೆಡ್ ಟು ಚಾಯ್ಸ್ 1. ಸೊ ನಿಮಗೆ ಗೊತ್ತಿರಲಿ, ಇದು ಚಾಯ್ಸ್ 1 ರಿಲೇಟೆಡ್ ಇನ್ಫಾರ್ಮೇಶನ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಇನ್ನೊಂದು ವಿಷಯ, ಚಾಯ್ಸ್ 1ನಲ್ಲಿ ನೀವು ನೆನ್ಪಿಟ್ಕೋಬೇಕು, ನೀವು ಸಪೋಸ್ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲಿಲ್ಲ, ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಸೆಕೆಂಡ್ ರೌಂಡ್ ಅವ್ರ ಮುಂದೆ ಬರೋ ಯಾವುದೇ ರೌಂಡ್ನಲ್ಲಿ ಕೂಡ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಯು ವಿಲ್ ನಾಟ್ ಬಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸಬ್ಸಿಕ್ವೆಂಟ್ ರೌಂಡ್ಸ್. ಇನ್ನು ಮುಂದೆ ಏನು ರೌಂಡ್ಸ್ ಬರುತ್ತೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಸೊ ದಿಸ್ ಇಸ್ ಚಾಯ್ಸ್ 1. ಸೊ ಐ ಹೋಪ್ ಇಟ್ಸ್ ವೆರಿ ಕ್ಲಿಯರ್ ಟು ಎವ್ರಿ ಒನ್ ವಾಟ್ ಇಸ್ ಚಾಯ್ಸ್ 1. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಇದೆಲ್ಲ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ನೀವು ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ಯು ಹ್ಯಾವ್ ಟು ರಿಪೋರ್ಟ್ ಟು ದಿ ಕಾಲೇಜ್. ನೆಕ್ಸ್ಟ್ ಚಾಯ್ಸ್ 2 ಅಂತಂದರೆ ಏನು ನೋಡೋಣ. ಸೊ ಚಾಯ್ಸ್ 2 ಅಂತಂದರೆ ನಿಮಗೆ ಏನು ಸೀಟ್ ಸಿಕ್ಕಿದೆ, ಈಗ ಆಲ್ರೆಡಿ ಯಾವ ಸೀಟ್ ನಿಮಗೆ ಅಲಾಟೆಡ್ ಆಗಿದೆ ಆ ಸೀಟಿಂದ ನೀವು ಯು ಆರ್ ಹ್ಯಾಪಿ ವಿತ್ ದ್ಯಾಟ್ ಸೀಟ್, ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ. ಬಟ್ ನಿಮಗೆ ಆ ಕಾಲೇಜ್ನಲ್ಲಿ ಹೋಗಿ ಅಡ್ಮಿಷನ್ ತಗೊಳೋದಿಲ್ಲ, ನೀವು ನೆಕ್ಸ್ಟ್ ರೌಂಡ್ನಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಅನ್ಕೋತೀರಾ. ಸೊ ದ್ಯಾಟ್ ನಿಮಗೆ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಇನ್ನೂ ಚೆನ್ನಾಗಿರೋ ಕಾಲೇಜ್, ಹೈಯರ್ ಆರ್ಡರ್ ನೀವೇನು ಕೊಟ್ಟಿದ್ದೀರಾ ಆ ಕಾಲೇಜ್ ನಿಮಗೆ ಸಿಗುತ್ತೇನೋ ಅಂತೇಳಿ ಒಂದೇನಾದರೂ ಹೋಪ್ಸ್ ಇತ್ತು ಅಂತಂದರೆ, ಟ್ರೈ ಮಾಡಬೇಕು ಅನ್ಕೊಂಡಿದ್ರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನಿಮಗೆ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಹೈಯರ್ ಆರ್ಡರ್ ಆಪ್ಷನ್ ನೀವೇನು ಕೊಟ್ಟಿದ್ದೀರಾ ಆ ಆರ್ಡರ್ ನಿಮಗೆ ಸೀಟ್ ಸಿಕ್ತು ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಯಾವ ಸೀಟ್ ಸಿಕ್ಕಿತ್ತು ಆ ಸೀಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಈಗ ಸಪೋಸ್ ಹೈಯರ್ ಆರ್ಡರ್ ಸೀಟ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಸೊ ಸಿಗಲಿಲ್ಲ ಅಂತಂದ್ರೆ ಏನಾಗುತ್ತೆ, ಸೆಕೆಂಡ್ ರೌಂಡ್ನಲ್ಲಿ ಯಾವ ಸೀಟ್ ಇದೆ ಅದೇ ಸೀಟು ನಿಮಗೆ ಉಳಿದ್ಬಿಡುತ್ತೆ. ಸೊ ದ ಸೇಮ್ ಸೀಟ್ ವಿಲ್ ರಿಮೇನ್ ಬ್ಯಾಕ್ ವಿತ್ ಯು. ಆಮೇಲೆ ನೀವು ಇಲ್ಲಿ ಆಲ್ಟರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಅಥವಾ ನೀವು ಮಾಡಿಫೈ ಕೂಡ ಮಾಡ್ಬೋದು. ನಿಮ್ಮ ಆಪ್ಷನ್ಸ್ ಏನಿದೆ ಆ ಹೈಯರ್ ಆರ್ಡರ್ ಆಪ್ಷನ್ಸ್ನ ನೀವು ಚೇಂಜಸ್ ಕೂಡ ಮಾಡ್ಬೋದು. ಆ್ಯಂಡ್ ಇಫ್ ಯು ಆರ್ ಸೆಲೆಕ್ಟಿಂಗ್ ಚಾಯ್ಸ್ 2 ನೀವು ಕೂಡ ಫೀಸ್ನ ಪೇ ಮಾಡಬೇಕಾಗತ್ತೆ, ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಫೀಸ್ನ ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ಚಾಯ್ಸ್ 2. ಈಗ ಚಾಯ್ಸ್ 3 ಅಂತಂದರೆ ಏನು ನೋಡೋಣ. ಸೊ ಚಾಯ್ಸ್ 3ನಲ್ಲಿ ಏನಾಗುತ್ತೆ, ನಿಮಗೆ ಯಾವ ಸೀಟ್ ಸಿಕ್ಕಿದೆ ಆ ಸೀಟ್ ನಿಮಗೆ ಇಷ್ಟ ಇಲ್ಲ, ಯು ಆರ್ ನಾಟ್ ಹ್ಯಾಪಿ ವಿತ್ ದ ಸೀಟ್ ದಟ್ ಹ್ಯಾಸ್ ಬೀನ್ ಅಲಾಟೆಡ್ ಟು ಯು, ಯು ಆರ್ ವಿಶಿಂಗ್ ಅ ಹೈಯರ್ ಆರ್ಡರ್ ಸೀಟ್ ಅಂತಂದರೆ ಏನಾಗುತ್ತೆ, ನೀವು ನೆಕ್ಸ್ಟ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ರೆ ಯು ಕ್ಯಾನ್ ಜಸ್ಟ್ ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್. ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಆ್ಯಂಡ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸಿಕ್ಕಿರೋ ಸೀಟ್ ಏನಾಗುತ್ತೆ ನೀವು ಅದನ್ನು ರಿಜೆಕ್ಟ್ ಮಾಡ್ತೀರಾ. ನೀವು ಆ ಸೀಟ್ನ ರಿಜೆಕ್ಟ್ ಮಾಡಿ ಯು ಆರ್ ಜಸ್ಟ್ ಪಾರ್ಟಿಸಿಪೇಟಿಂಗ್ ಇನ್ ದಿ ನೆಕ್ಸ್ಟ್ ರೌಂಡ್. ಸೊ ಇಲ್ಲಿ ನೀವು ಆಸ್ ಅ ಕ್ಯಾಂಡಿಡೇಟ್ ನೀವು ಕೂಡ ಆಲ್ಟರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಥವಾ ನೀವೇನು ಆಪ್ಷನ್ಸ್ ಹಾಕಿದ್ದೀರಾ ಅದನ್ನಲ್ಲಿ ಮಾಡಿಫೈ ಕೂಡ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವುದೇ ಫೀಸ್ ಪೇ ಮಾಡೋದು ನೆಸೆಸಿಟಿ ಇರಲ್ಲ. ಯು ನೀಡ್ ನಾಟ್ ಪೇ ಎನಿ ಫೀಸ್ ಟು KEA. Just you have to select choice 3 and you will be eligible to participate in the next round. So choice 4 ಅಂತಂದ್ರೆ ಏನು ಇಲ್ಲಿ ನೋಡೋಣ. ಸೊ ಚಾಯ್ಸ್ 4 ನಲ್ಲಿ ಏನಾಗುತ್ತೆ, KEA UG CET 2021 ಸೀಟ್ ಅಲಾಟ್ಮೆಂಟ್ ಏನಿದೆ ಇದರಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯು ಡೋಂಟ್ ವಾಂಟ್ ಟು ಫರ್ದರ್ ಪಾರ್ಟಿಸಿಪೇಟ್ ಇನ್ ಎನಿ ಆಫ್ ದ ರೌಂಡ್ಸ್. ಮುಂದೆ ಯಾವ ರೌಂಡ್ ನಡೆಯುತ್ತೆ ಅದು ಯಾವುದೇ ರೌಂಡ್ನಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋದು ಬೇಕಾಗಿಲ್ಲ, ಐ ವಾಂಟ್ ಟು ಕ್ವಿಟ್ ಅನ್ನೋ ಹಾಗಿತ್ತು ಅಂತಂದರೆ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ನೀವು ಮುಂದೆ ಯಾವುದೇ KE ಇಂದ ಏನು ರೌಂಡ್ಸ್ ನಡೆಯುತ್ತೆ UG CET 2021 ನಲ್ಲಿ ಪಾರ್ಟಿಸಿಪೇಟ್
ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ ಆ್ಯಂಡ್ ನೀವು ಯಾವುದೇ ಸೀಟ್ ಕೂಡ ಹೋಲ್ಡ್ನಲ್ಲಿ ಕೂಡ ನಿಮಗೆ ಇಡೋಕ್ಕೆ ಬರಲ್ಲ. ಸೊ ಆಟೋಮೆಟಿಕಲಿ ನಿಮಗೆ ಅಲಾಟ್ ಆಗಿರೋ ಸೀಟ್ ಕೂಡ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಯು ವಿಲ್ ಬಿ ಕಂಪ್ಲೀಟ್ಲಿ ಔಟ್ ಆಫ್ ದಿಸ್ KA UG CET 2021 ಕಂಪ್ಲೀಟ್ಲಿ ಹೊರಗೆ ಬಂದುಬಿಡ್ತೀರಾ. ಸೊ ಮತ್ತೆ ನೆಕ್ಸ್ಟ್ ಇಯರ್ನಲ್ಲೇ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರುತ್ತೆ. ಈ ವರ್ಷ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದಿಸ್. ಸೊ ಇದು ಬಂದುಬಿಟ್ಟು ಚಾಯ್ಸ್ 4. ಸೊ ಇವೆಲ್ಲ 4 ಚಾಯ್ಸಸ್ ಆಗಿದೆ. ಚಾಯ್ಸ್ 1, ಚಾಯ್ಸ್ 2, 3 ಆ್ಯಂಡ್ 4. ಸೊ ನೀವು ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ, ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಪೇರೆಂಟ್ಸ್ ಮೆಂಟರ್ಸ್ ಜೊತೆ ಡಿಸ್ಕಸ್ ಮಾಡಿ ಫೈನಲಿ ಒಂದು ಡಿಸಿಷನ್ ತಗೊಂಡು 14th December 2021 ಮಧ್ಯಾಹ್ನ 2 ಗಂಟೆವರೆಗೂ ಟೈಮ್ ಇದೆ. ಡಿಸೈಡ್ ಮಾಡಿ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಮಿಡಿಯೇಟ್ ನೀವು ಡೆಡ್ ಲೈನ್ ಕೊಟ್ಟಿದ್ದಾರೆ ಕಾಲೇಜಿಗೆ ಯಾವಾಗ ರಿಪೋರ್ಟ್ ಮಾಡಬೇಕು ಅಂತೇಳಿ, ಅದ್ರ ಒಳಗಡೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿ. KA ಕೂಡ ನೀವು ಒಂದು ರಿಪೋರ್ಟ್ ಮಾಡಿ ದಟ್ ಯು ಹ್ಯಾವ್ ಜಾಯಿನ್ ಟು ದ್ಯಾಟ್ ಕಾಲೇಜ್ ಅಂತ ಹೇಳಿ. ಸೊ ಭಾಳ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಇಲ್ಲೇ KAಗೆ ರಿಪೋರ್ಟೇ ಮಾಡಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಚಾಯ್ಸಸ್. ಸೊ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಮ್ ಆ್ಯಂಡ್ ಇಟ್ ವಿಲ್ ಬಿ ಆ್ಯಂಡ್ ಅವ್ರಿಗೆ ಕೂಡ ಒಂದು ಕರೆಕ್ಟ್ ಡಿಸಿಷನ್ ತೊಗೊಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ.